ಶಹಬಾದದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಭವ್ಯವಾಗಿ ಆಚರಿಸಲು ತಯಾರಿ. ಶಹಬಾದ್ ತಾಲೂಕಿನ ಎಲ್ಲ ಜಾತಿ ಹಾಗೂ ಧರ್ಮದವರನ್ನ ಒಳಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಾಲೂಕು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಂಕರ್ ಆಳೋಳಿ ತಿಳಿಸಿದರು. ಬಂಗೂರ ಗ್ರಾಮದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಜಯಂತಿಯನ್ನ ಐತಿಹಾಸಿಕ ರೀತಿಯಲ್ಲಿ ನಡೆಸಲು ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಈ ವೇಳೆ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಸುರೇಶ್ ಮೆಂಗನ ಮಾತನಾಡಿ, ಈ ಬಾರಿ ಅಂಬೇಡ್ಕರ್ ಅವರ ವಂಶಸ್ಥರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ತಾಲೂಕಿನ ಜನತೆ ನೀಡುತ್ತಿರುವ ಬೆಂಬಲ ಮತ್ತು ಉತ್ಸಾಹದಿಂದ ಈ ಕಾರ್ಯಕ್ರಮ ಇತಿಹಾಸ ನಿರ್ಮಿಸಲಿದೆ ಎಂದು ಹೇಳಿದರು. ಬರುವಂಥ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಶಹಬಾದ್ ತಾಲೂಕು ಮಟ್ಟದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದೀವಿ. ಈ ಒಂದು ಜಯಂತ್ಯೋತ್ಸವಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾಗಿರ್ತಕ್ಕಂಥ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಸಾಹೇಬರು ಈಗಾಗಲೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಸ್ಥಳೀಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಜಿಯವರು ಮತ್ತು ಸ್ಥಳೀಯ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್ ಅವರು ಹಾಗೂ ಇನ್ನೂ ಕೆಲವು ನಮ್ಮ ಜನಪ್ರತಿನಿಧಿಗಳನ್ನು ಆಹ್ವಾನಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಣೆಯನ್ನು. ರಾಷ್ಟ್ರೀಯ ಆರ್ಯ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷ ಭೀಮಯ್ಯ ಗುತ್ತೇದಾರ್ ಅವರು, ಅಂಬೇಡ್ಕರ್ ಅವರು ದೇಶದ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸಿರುವ ಬಗ್ಗೆ ಪ್ರತಿಪಾದಿಸಿ ಜಯಂತ್ಯೋತ್ಸವ ಸಮಿತಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು. ನಮಸ್ಕಾರ. 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಶಹಬಾದ್ ತಾಲೂಕಿನ ಸಮಾಜದ ಬಂಧುಗಳು ಮತ್ತು ಹಿರಿಯರು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಇವತ್ತು ಬಂಕೂರು ಗ್ರಾಮದಲ್ಲಿ ಭೀಮಯ್ಯ ಗುತ್ತೇದಾರ್ ಈಡಿಗೆ ಸಮಾಜದ ತಾಲೂಕು ಅಧ್ಯಕ್ಷರು ಮತ್ತು ವಿಶೇಷವಾಗಿ ಶಹಬಾದ್ ಗೆಳೆಯರ ವತಿಯಿಂದ ನನ್ನ ಮತ್ತು ಹಿರಿಯರಾದ ಗೌರವಾಧ್ಯಕ್ಷರಾಗಿರುವಂಥ ಸೋದರರು ಸುರೇಶ್ ಮೆಂಗನವರು ಕರೆಸಿ ತುಂಬ ಹೃದಯದಿಂದ ನಮ್ಮನ್ನು ಸನ್ಮಾನಿಸಿದರು. ಅವರಿಗೆ ನಾವು ಮತ್ತು ಗೌರವಾಧ್ಯಕ್ಷರ ವತಿಯಿಂದ ಸಮಿತಿ ವತಿಯಿಂದ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೇ ವಿಶ್ವಾಸ ಮತ್ತು ಪ್ರೀತಿಯಿಂದ ಏಪ್ರಿಲ್ 22 ಮತ್ತು 23ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾಗಿರುವಂಥ ರಾಜರತ್ನ ಅಂಬೇಡ್ಕರ್ ಅವರ ಮರಿಮೊಮ್ಮಗ ಅವರು ಬರ್ತಾ ಇದ್ದಾರೆ ಶಹಬಾದ್ಗೆ. ಅವರು ಡೇಟ್ ಕೊಟ್ಟಿದ್ದಾರೆ ನಮಗೆ. ಅವರು ಎಲ್ಲ ಸಂಬಂಧವನ್ನು ಈ ಜಯಂತಿ ಸಮಿತಿಯಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಗೌರವಾಧ್ಯಕ್ಷರು ನಾವೇ ಮಾಡ್ಬೇಕಂತ ಏನಿಲ್ಲ. ಬಾಬಾ ಸಾಹೇಬರ ದೇಶಕ್ಕಾಗಿ ಮಾಡಿದ್ದಾರೆ, ನಾವು ಯಾಕೆ ಮಾಡ್ಬಾರ್ದು, ನಾವು ಒಬ್ಬರೇ ಮಾಡಬಾರ್ದು. ಎಲ್ಲ ಸಮಾಜವನ್ನು ತಗೊಂಡು ವಿಶೇಷವಾಗಿ ಅರ್ಥಪೂರ್ಣವಾಗಿ ಜಯಂತ್ಯೋತ್ಸವ ಮಾಡಬೇಕಂತ ನಿರ್ಧರಿಸಿದ್ದೇವೆ ಗೌರವಾಧ್ಯಕ್ಷರು. ನಾವು ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಇರಬೇಕೆಂದು ಹೇಳ್ತೇನೆ. ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಗೌರವಾಧ್ಯಕ್ಷರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣಬಸಪ್ಪ ಧನ್ನ, ಶರಣ ನಿಂಗಪ್ಪ ನಂದಿಹಳ್ಳಿ, ಶಂಕರ್ ಎಸ್ ರಾವೂರ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ಪತ್ರಕರ್ತರು ಹಾಗೂ ಹಲವರು ಈ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮವನ್ನ ಮರಲಿಂಗ ಯಾದಗಿರಿ ಸ್ವಾಗತಿಸಿದ್ರು, ಭರತ ಧನ್ನ ನಿರೂಪಿಸಿದ್ರು ಹಾಗೂ ಮಲ್ಲಿಕಾರ್ಜುನ್ ಸಿರಗುಂಡ ವಂದಿಸಿದ್ರು.